ಟಿಂಕರ್ ಚಾಂಪ್ಸ್ನಿಂದ ಚೇಂಜ್ ಮೇಕಿಂಗ್ ಸರಣಿಗೆ ಸುಸ್ವಾಗತ. ಅವರು ತಮ್ಮ ಸಹವರ್ತಿ ಎಟಿಎಲ್ ವಿದ್ಯಾರ್ಥಿಗಳಿಗೆ ಪರಸ್ಪರ ಆಸಕ್ತಿಯ ವಿವಿಧ ವಿಷಯಗಳ ಬಗ್ಗೆ ಶಿಕ್ಷಣ ನೀಡುವ ಉದ್ದೇಶವನ್ನು ಹೊಂದಿದ್ದಾರೆ. ಈ ಕಾರ್ಯಾಚರಣೆಯ ಭಾಗವಾಗಿ ಟಿಂಕರ್ ಚಾಂಪ್ಸ್ ಟಿಂಕರಿಂಗ್ ಸಮಸ್ಯೆ ಪರಿಹಾರ, ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಚೇಂಜ್ ಮೇಕಿಂಗ್ ಸೇರಿದಂತೆ ಹಲವಾರು ಸೂಕ್ಷ್ಮ ಕಲಿಕಾ ಮಾಡ್ಯೂಲ್ಗಳನ್ನು ಪ್ರಸ್ತುತಪಡಿಸುತ್ತಿದೆ. ಈ 10 ಭಾಗಗಳ ವಿಡಿಯೋ ಸರಣಿಯಲ್ಲಿ ಟಿಂಕರ್ ಚಾಂಪ್ಸ್ ನಿಮಗೆ ಚೇಂಜ್ ಮೇಕಿಂಗ್ನ ಮೂಲಭೂತ ಅಂಶಗಳನ್ನು ಮತ್ತು ನೀವು ಸಹ ಚೇಂಜ್ ಮೇಕರ್ ಆಗುವುದು ಹೇಗೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರತಿಯೊಂದು ವಿಡಿಯೋ ಸರಿಸುಮಾರು 10 ರಿಂದ 15 ನಿಮಿಷಗಳಷ್ಟು ಉದ್ದವಾಗಿದ್ದು, ನೀವು ಅಭ್ಯಾಸ ಮಾಡಲು ಚೇಂಜ್ ಮೇಕಿಂಗ್ ಸವಾಲನ್ನು ಒಳಗೊಂಡಿದೆ. ಹೆಚ್ಚಿನ ಸಡಗರವಿಲ್ಲದೆ ದೆಹಲಿಯ 9ನೇ ತರಗತಿಯ ವಿದ್ಯಾರ್ಥಿ ಮತ್ತು ಸ್ವತಃ ಚೇಂಜ್ ಮೇಕರ್ ಆಗಿರುವ ಟಿಂಕರ್ ಚಾಂಪ್ ನಿತೀಶ್ ಗಾರ್ಗ್ ಅವರು ಪ್ರಸ್ತುತಪಡಿಸಿದ ಸಂಚಿಕೆ 7 ರೊಂದಿಗೆ ಪ್ರಾರಂಭಿಸೋಣ. ಜಗತ್ತನ್ನೇ ಬದಲಾಯಿಸೋ ಒಂದು ಅದ್ಭುತ ಐಡಿಯಾ ನಮ್ಮೆಲ್ಲರ ತಲೆಯಲ್ಲೂ ಒಂದಲ್ಲ ಒಂದ್ಸರಿ ಬಂದೇ ಇರುತ್ತೆ ಅಲ್ವಾ? ಆದ್ರೆ ಒಂದು ಒಳ್ಳೆ ಐಡಿಯಾ ಇದ್ರೆ ಮಾತ್ರ ಸಾಕಾ? ಖಂಡಿತ ಇಲ್ಲ. ಇವತ್ತು ನಾವು ಟಿಂಕರ್ ಚಾಂಪ್ ನಿತೀಶ್ ಗರ್ಗ್ ಅವರ ಅನುಭವದ ಬೆಳಕಲ್ಲಿ ಒಂದು ಹೊಸ ಆವಿಷ್ಕಾರದಲ್ಲಿ ನೈತಿಕತೆ ಅನ್ನೋದು ಎಷ್ಟು ಮುಖ್ಯ ಅಂತ ನೋಡೋಣ. ಇದು ಸುಮ್ಮನೆ ರೂಲ್ಸ್ ಪಟ್ಟಿ ಅಲ್ಲ, ಬದಲಿಗೆ ನಮ್ಮ ಆವಿಷ್ಕಾರಗಳಿಗೆ ಒಂದು ಆತ್ಮವನ್ನ, ಒಂದು ಜೀವವನ್ನ ಕೊಡೋ ಶಕ್ತಿ. ಪಲಬಾರಿ ನಾವು ಮರೆತುಬಿಡೋ ಈ ವಿಷಯ ಒಂದು ಪ್ರಾಜೆಕ್ಟ್ ಗೆಲ್ತೋ ಸೋಲ್ತೋ ಅನ್ನೋದನ್ನ ಹೇಗೆ ಡಿಸೈಡ್ ಮಾಡುತ್ತೆ ಅಂತ ಆಳವಾಡಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಿತೀಶ್ ಗರ್ಗ್ ಅವರ ಈ ಒಂದು ಅದ್ಭುತ ಮಾತಿನಿಂದ ಶುರು ಮಾಡೋಣ. ಜಗತ್ತಿಗೆ ಕೇವಲ ಹೊಸತನ ಬೇಕಾಗಿಲ್ಲ, ನಮಗೆ ನಂಬಿಕೆಗೆ ಅರ್ಹವಾದ ಹೊಸತನ ಬೇಕು. ವಾವ್, ಎಂಥ ಮಾತು ಅಲ್ವಾ? ಇವತ್ತಿನ ನಮ್ಮ ಇಡೀ ಚರ್ಚೆಯ ತಿರುಳೇ ಇದು. ಯೋಚನೆ ಮಾಡಿ, ಒಂದು ಹೊಸ ಆಪ್ ಇರಬಹುದು, ಹೊಸ ಮಿಷನ್ ಇರಬಹುದು, ಅಥವಾ ಒಂದು ಸಾಮಾಜಿಕ ಯೋಜನೆ ಇರಬಹುದು. ಇದೆಲ್ಲ ಬರೀ ಟೂಲ್ಸ್. ಜನರೇ ಅದನ್ನ ನಂಬಲಿಲ್ಲ ಅಂದ್ರೆ ಅದರ ಬೆಲೆಯಾದ್ರೂ ಏನು? ನಮ್ಮ ಉದ್ದೇಶ ಒಳ್ಳೇದಾಗಿರ್ಬೋದು, ಆದ್ರೆ ಆ ಉದ್ದೇಶವನ್ನ ನಾವು ಹೇಗೆ ಕಾರ್ಯರೂಪಕ್ಕೆ ತರ್ತೀವಿ ಅನ್ನೋದು ಅಷ್ಟೇ ಮುಖ್ಯ. ಈ ನೈತಿಕತೆ ಅನ್ನೋದನ್ನ ಇನ್ನಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಕ್ಕೆ ಬನ್ನಿ ಸ್ಯಾಮ್ ಮತ್ತು ಪ್ರಿಯಾ ಅನ್ನೋ ಇಬ್ರು ಸ್ಟೂಡೆಂಟ್ಸ್ ಕಥೆ ಕೇಳೋಣ. ಇಬ್ಬರ ಉದ್ದೇಶ ಒಂದೇ, ಬಡ ಮಕ್ಕಳಿಗೆ ಶಾಲಾ ವಸ್ತುಗಳಿಗಾಗಿ ಫಂಡ್ಸ್ ಕಲೆಕ್ಟ್ ಮಾಡೋದು. ಸ್ಯಾಮ್ ಸ್ವಲ್ಪ ಸ್ಮಾರ್ಟ್. ಅವನು ಸಮಸ್ಯೆಯನ್ನ ಸ್ವಲ್ಪ ಉತ್ಪ್ರೇಕ್ಷೆ ಮಾಡಿ ದುಡ್ಡಿನ ಲೆಕ್ಕವನ್ನ ಸರಿಯಾಗಿ ಕೊಡದೆ ಬೇಗ ತುಂಬಾ ಹಣ ಕಲೆಕ್ಟ್ ಮಾಡ್ತಾನೆ. ಇನ್ನೊಂದ್ ಕಡೆ ಪ್ರಿಯಾ ಸಮಸ್ಯೆ ಬಗ್ಗೆ ಪೂರ್ತಿ ಪ್ರಾಮಾಣಿಕಳಾಗಿರ್ತಾಳೆ, ಬಂದ ಪ್ರತಿ ರೂಪಾಯಿಗೂ ಲೆಕ್ಕ ಕೊಡ್ತಾಳೆ. ಸ್ಯಾಮ್ಗೆ ತಕ್ಷಣಕ್ಕೆ ಯಶಸ್ಸು ಸಿಕ್ಕಿದ್ರೂ ಅದು ತಾತ್ಕಾಲಿಕ. ಆದ್ರೆ ಪ್ರಿಯಾಳ ಪ್ರಾಮಾಣಿಕತೆ ಇದೆಯಲ್ಲ, ಅದು ದೀರ್ಘಕಾಲದ ನಂಬಿಕೆಯನ್ನ, ಒಂದು ಸುಸ್ಥಿರ ಪರಿಣಾಮವನ್ನ ಸೃಷ್ಟಿ ಮಾಡುತ್ತೆ. ನೋಡಿ, ಇದೇ ನೈತಿಕತೆಯ ನಿಜವಾದ ಪವರ್. ಸರಿ, ನೈತಿಕತೆ ಯಾಕೆ ಮುಖ್ಯ ಅನ್ನೋದು ಈಗ ನಮಗೆ ಸ್ವಲ್ಪ ಮಟ್ಟಿಗೆ ಸ್ಪಷ್ಟವಾಗಿದೆ. ಇನ್ನು ಹೇಗೆ ಅನ್ನೋದನ್ನ ನೋಡೋಣ. ಈ ವಿವರಣೆಯಲ್ಲಿ ನಮ್ಮ ಪಯಣ ಹೀಗಿರುತ್ತೆ. ಮೊದಲು ಒಳ್ಳೆ ಉದ್ದೇಶಗಳಿದ್ರೆ ಮಾತ್ರ ಯಾಕೆ ಸಾಲಲ್ಲ ಅಂತ ತಿಳ್ಕೊಳ್ಳೋಣ. ಆಮೇಲೆ ನೈತಿಕವಾಗಿ ಯೋಚನೆ ಮಾಡೋಕೆ ಒಂದು ಫ್ರೇಮ್ ವರ್ಕ್ ನೋಡೋಣ. ಬದಲಾವಣೆ ತರುವರ ಪ್ರಮುಖ ತತ್ವಗಳು, ರಿಯಲ್ ವರ್ಲ್ಡ್ ಪಾಠಗಳು, ಎಥಿಕ್ಸ್ ಕಂಪಾಸ್ ಅನ್ನೋ ಒಂದು ಟೂಲ್, ಮತ್ತು ಕೊನೆಗೆ ಮುಂದಿನ ದಾರಿ ಹೇಗಿರಬೇಕು ಅಂತ ಚರ್ಚೆ ಮಾಡೋಣ. ನಮ್ಮ ಪಯಣದ ಮೊದಲ ಭಾಗಕ್ಕೆ ಸ್ವಾಗತ. ಉದ್ದೇಶಗಳು ಮಾತ್ರ ಯಾಕೆ ಸಾಕಾಗುವುದಿಲ್ಲ? ಜಗತ್ತನ್ನ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ಆದ್ರೆ ಒಂದು ಸ್ಟ್ರಾಂಗ್ ಆದ ನೈತಿಕ ಅಡಿಪಾಯ ಇಲ್ಲಂದ್ರೆ ಎಷ್ಟೇ ಒಳ್ಳೆ ಐಡಿಯಾ ಇದ್ರೂ ಅದು ಅನಿರೀಕ್ಷಿತವಾಗಿ ಕೆಡುಕನ್ನು ಉಂಟು ಮಾಡಬಹುದು. ಅದು ಹೇಗೆ ಅಂತ ಕೆಲವು ಉದಾಹರಣೆಗಳ ಮೂಲಕ ಈ ಭಾಗದಲ್ಲಿ ನೋಡೋಣ. ಹಾಗಿದ್ರೆ ಈ ನೈತಿಕತೆ ಅಥವಾ ಎಥಿಕ್ಸ್ ಅಂದ್ರೆ ನಿಖರವಾಗಿ ಏನು? ತುಂಬಾನೇ ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಸರಿ ತಪ್ಪು, ಒಳ್ಳೇದು ಕೆಟ್ಟದು ಅಂತ ಗುರುತಿಸೋಕೆ ಸಹಾಯ ಮಾಡುವ ನಮ್ಮ ಒಳಗಿನ ಒಂದು ಚೌಕಟ್ಟು. ಇದು ಸುಮ್ಮನೆ ರೂಲ್ಸ್ ಬುಕ್ ಅಲ್ಲ, ಬದಲಾಗಿ ಬದಲಾವಣೆ ತರುವ ಪ್ರತಿಯೊಬ್ಬರು ತಗೊಳ್ಳೋ ಪ್ರತಿಯೊಂದು ನಿರ್ಧಾರದ ಹಿಂದೆ ಇರೋ ಒಂದು ಸೈಲೆಂಟ್ ಫೋರ್ಸ್, ಒಂದು ದಾರಿದೀಪ. ಈ ಹೋಲಿಕೆ ಇದೆಯಲ್ಲ, ಇದು ನೈತಿಕತೆಯ ಪ್ರಾಮುಖ್ಯತೆಯನ್ನ ತುಂಬಾ ಚೆನ್ನಾಗಿ ಹೇಳುತ್ತೆ. ನೈತಿಕತೆ ಅನ್ನೋದು ಒಂದು ದೊಡ್ಡ ಬಿಲ್ಡಿಂಗ್ ನ ಫೌಂಡೇಶನ್ ಇದ್ದ ಹಾಗೆ. ಅಡಿಪಾಯವೇ ವೀಕ್ ಆಗಿದ್ರೆ ಮೇಲೆ ಎಷ್ಟೇ ಸುಂದರವಾದ, ಎಷ್ಟೇ ದೊಡ್ಡ ಕಟ್ಟಡ ಕಟ್ಟಿದ್ರೂ ಒಂದಲ್ಲ ಒಂದು ದಿನ ಅದು ಕುಸಿದು ಬೀಳಲೇಬೇಕು. ಹಾಗೇನೆ ಒಂದು ಪ್ರಾಜೆಕ್ಟ್ನ ಉದ್ದೇಶ ಎಷ್ಟೇ ದೊಡ್ಡದಾಗಿದ್ರೂ ಅದರ ನೈತಿಕ ಅಡಿಪಾಯ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಆ ಪ್ರಾಜೆಕ್ಟ್ ಫೇಲ್ ಆಗೋದು ಗ್ಯಾರಂಟಿ. ಈಗ ನಮ್ಮ 2ನೇ ಭಾಗಕ್ಕೆ ಹೋಗೋಣ, ನೈತಿಕ ಚಿಂತನೆಯ ಚೌಕಕ್ಕೂ. ನೈತಿಕತೆ ಅನ್ನೋದು ಕೇವಲ ಒಂದು ಫೀಲಿಂಗ್ ಅಲ್ಲ, ಅದೊಂದು ಸ್ಕಿಲ್. ಅದನ್ನು ನಾವು ಬೆಳೆಸ್ಕೊಳ್ಬಹುದು. ಈ ಭಾಗದಲ್ಲಿ ಯಾವುದೇ ಸಮಸ್ಯೆಯ ನೈತಿಕ ಆಯಾಮಗಳನ್ನ ಒಂದು ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ನೋಡಕ್ಕೆ ಸಹಾಯ ಮಾಡುವ ಒಂದು ವಿಧಾನವನ್ನ ಕಲಿಯೋಣ. ಇದು ನಮ್ಮ ನಿರ್ಧಾರಗಳಿಗೆ ಒಂದು ಕ್ಲಾರಿಟಿ ಕೊಡುತ್ತೆ. ಹಾಗಾದ್ರೆ ಒಂದು ಕನ್ಫ್ಯೂಸಿಂಗ್ ಆದ ನೈತಿಕ ಸಂದಿಗ್ಧತೆಯನ್ನ ಒಂದು ಕ್ಲಿಯರ್ ಆದ ವಿಶ್ಲೇಷಣೆಯಾಗಿ ಬದಲಾಯಿಸೋದು ಹೇಗೆ? ಅದಕ್ಕೆ ಇಲ್ಲಿದೆ ನೋಡಿ ಈ 5 ಹಂತದ ಫ್ರೇಮ್ ವರ್ಕ್. ಸ್ಟೆಪ್ 1, ನಮ್ಮ ನಿರ್ಧಾರದಿಂದ ಯಾರ ಮೇಲೆಲ್ಲ ಪರಿಣಾಮ ಆಗುತ್ತೆ ಅಂತ ಗುರುತಿಸೋದು. ಸ್ಟೆಪ್ 2, ಇದರಲ್ಲಿರೋ ನಿಜವಾದ ನೈತಿಕ ಪ್ರಶ್ನೆ ಏನು ಅಂತ ಕಂಡುಹಿಡಿಯೋದು. ಸ್ಟೆಪ್ 3, ನಮ್ಮ ಕೆಲಸದಿಂದ ಆಗಬಹುದಾದ ಪಾಸಿಟಿವ್ ಮತ್ತು ನೆಗೆಟಿವ್ ಪರಿಣಾಮಗಳನ್ನು ಊಹಿಸಿಕೊಳ್ಳೋದು. ಸ್ಟೆಪ್ 4, ನಮ್ಮ ಸ್ವಂತ ಮೌಲ್ಯಗಳನ್ನೊಮ್ಮೆ ಚೆಕ್ ಮಾಡಿಕೊಳ್ಳೋದು. ಮತ್ತು ಕೊನೆಯದಾಗಿ 5ನೇ ಸ್ಟೆಪ್,
ಒಬ್ರೇ ನಿರ್ಧಾರ ತಗೊಳ್ಳದೆ ಬೇರೆಯವರಿಂದ ಸಲಹೆ ಕೇಳೋದು. ಮೊದಲನೇ ಹಂತವನ್ನ ಒಂದು ಸಿಂಪಲ್ ಉದಾಹರಣೆ ಜೊತೆ ನೋಡೋಣ. ಅಂದ್ಕೊಳ್ಳಿ, ನೀವು ವಿದ್ಯಾರ್ಥಿಗಳ ಮಾನಸಿಕ ಒತ್ತಡದ ಬಗ್ಗೆ ಒಂದು ಸರ್ವೆ ಮಾಡ್ತಿದ್ದೀರಾ. ಇಲ್ಲಿ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಕೇವಲ ಸರ್ವೆ ಮಾಡ್ತಿರೋ ನೀವಲ್ಲ, ನಿಮ್ಮ ಕ್ಲಾಸ್ಮೇಟ್ಸ್, ಅವರ ಡೇಟಾ ಪ್ರೈವಸಿ ತುಂಬಾನೇ ಮುಖ್ಯ. ಸರ್ವೆ ರಿಸಲ್ಟ್ಸ್ನಿಂದ ಪ್ರಭಾವಿತರಾಗೋ ಟೀಚರ್ಸ್ ಮತ್ತು ಮಕ್ಕಳ ಯೋಗಕ್ಷೇಮದ ಬಗ್ಗೆ ಯೋಚಿಸೋ ಪೇರೆಂಟ್ಸ್, ಇವೆಲ್ಲರೂ ಸ್ಟೇಕ್ ಹೋಲ್ಡ್. ಸ್ಟೂಡೆಂಟ್ ಇನೋವೇಟರ್ಸ್ ಪದೇ ಪದೇ ಇಂಥ ನೈತಿಕ ಗೊಂದಲಗಳನ್ನ ಎದುರಿಸ್ತಾರೆ. ಡೊನೇಷನ್ಗೋಸ್ಕರ ಸತ್ಯವನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋದಾ, ಬೇರೆಯವರ ಐಡಿಯಾನ ತಗೊಂಡು ಅವ್ರಿಗೆ ಕ್ರೆಡಿಟ್ ಕೊಡದೇ ಇರೋದಾ, ಕ್ಲಾಸ್ಮೇಟ್ಸ್ ಕೊಟ್ಟಿರೋ ಇನ್ಫಾರ್ಮೇಶನ್ ಸೇಫ್ ಆಗಿಡೋದು ಹೇಗೆ? ಕೆಲವೊಮ್ಮೆ ಹೌದು ಅಂತ ಹೇಳಿದ ಒಪ್ಪಿಗೆ ನಿಜವಾಗ್ಲೂ ಸ್ವೈಚ್ಛೆಯಿಂದ ಬಂದಿರುತ್ತಾ? ಈ ಎಲ್ಲಾ ಪ್ರಶ್ನೆಗಳು ನೈತಿಕವಾಗಿ ಯೋಚನೆ ಮಾಡೋದು ಎಷ್ಟು ಅಗತ್ಯ ಅಂತ ನಮಗ್ ತೋರಿಸುತ್ತೆ. ಮೂರನೇ ಭಾಗಕ್ಕೆ ಬರೋಣ. ಬದಲಾವಣೆ ತರುವವರ ಪ್ರಮುಖ ತತ್ವಗಳು. ದಾರಿ ಸರಿಯಾಗಿ ಕಾಣದಿದ್ದಾಗ, ಕಷ್ಟದ ನಿರ್ಧಾರಗಳನ್ನ ತಗೋಬೇಕಾದಾಗ ನಮ್ಗೆ ದಾರಿದೀಪದ ಹಾಗೆ ಸಹಾಯ ಮಾಡುವ ಕೆಲವು ಪ್ರಮುಖ ಮೌಲ್ಯಗಳನ್ನ ಈಗ ನಾವು ನೋಡೋಣ. ಇವು ನಮ್ಮ ನೈತಿಕ ಪಯಣದ ಗೈಡ್ ಪೋಸ್ಟ್ಸ್. ಪ್ರತಿಯೊಬ್ಬ ಚೇಂಜ್ ಮೇಕರ್ ಅಳವಡಿಸಿಕೊಳ್ಳಬೇಕಾದ 6 ಪ್ರಮುಖ ತತ್ವಗಳು ಇಲ್ಲಿವೆ. 1. ಪ್ರಾಮಾಣಿಕತೆ, ಕಷ್ಟ ಆದ್ರೂ ಸರಿ ಸತ್ಯವನ್ನೇ ಹೇಳೋದು. 2. ನ್ಯಾಯಸಮ್ಮತತೆ, ಎಲ್ಲರನ್ನೂ ಒಂದೇ ರೀತಿ ನೋಡೋದು. 3. ಪಾರದರ್ಶಕತೆ, ನಾವೇನ್ ಮಾಡ್ತಿದೀವಿ, ಯಾಕೆ ಮಾಡ್ತಿದೀವಿ ಅಂತ ಕ್ಲಿಯರ್ ಆಗಿ ಹೇಳೋದು. 4. ಹೊಣೆಗಾರಿಕೆ, ನಮ್ಮ ಕೆಲಸದ ಜವಾಬ್ದಾರಿ ನಾವೇ ತಗೊಳ್ಳೋದು. 5. ಸುರಕ್ಷತೆ, ಪ್ರಾಜೆಕ್ಟ್ನಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಯೋಗಕ್ಷೇಮವನ್ನ ಕಾಪಾಡೋದು. ಮತ್ತು ಕೊನೆಯದಾಗಿ 6ನೇಯದು ಜವಾಬ್ದಾರಿ, ನಮ್ಮ ಕೆಲಸದಿಂದ ಆಗಬಹುದಾದ ಅನಿರೀಕ್ಷಿತ ಪರಿಣಾಮಗಳ ಬಗ್ಗೆಯೂ ಯೋಚನೆ ಮಾಡೋದು. ಈ ತತ್ವಗಳಲ್ಲಿ ಹೊಣೆಗಾರಿಕೆಯ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಇಲ್ಲಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಹೊಣೆಗಾರಿಕೆ ಅಂದ್ರೆ ಬರೀ ತಪ್ಪು ಒಪ್ಕೊಳ್ಳೋದಲ್ಲ. ಏನಾದ್ರೂ ತಪ್ಪಾದಾಗ ಬೇರೆಯವರ ಮೇಲೆ ಬ್ಲೇಮ್ ಮಾಡದೆ ಅದರಿಂದ ಪಾಠ ಕಲಿತು ಅದನ್ನ ಸರಿಪಡಿಸಕ್ಕೆ ಮುಂದಾಗೋದು. ಉದಾಹರಣೆಗೆ, ನಿಮ್ಮ ಕ್ಯಾಂಪೇನ್ನಿಂದ ಯಾರಿಗಾದ್ರೂ ಬೇಜಾರಾದ್ರೆ ಅವರ ಮಾತನ್ನ ಕೇಳಿ, ಕ್ಷಮೆ ಕೇಳಿ ಮತ್ತು ಅದನ್ನ ಸರಿಪಡಿಸಕ್ ಪ್ರಯತ್ನ ಪಡೋದೇ ನಿಜವಾದ ಹೊಣೆಗಾರಿಕೆ. ಈಗ 4ನೇ ಭಾಗಕ್ಕೆ ಹೋಗೋಣ. ಇಲ್ಲಿ ನಾವು ರಿಯಲ್ ವರ್ಲ್ಡ್ ನಿಂದ ಪಾಠಗಳನ್ನ ಕಲಿಯಲಿದ್ದೇವೆ. ಬರೀ ಥಿಯರಿ ಮಾತಾಡೋದು ಬೇಡ. ಸ್ಟೂಡೆಂಟ್ ಪ್ರಾಜೆಕ್ಟ್ ಇಂದ ಹಿಡಿದು ಗ್ಲೋಬಲ್ ಕಂಪನಿಗಳವರೆಗೆ ನೈತಿಕತೆ ಅನ್ನೋದು ಯಶಸ್ಸು ಮತ್ತು ವೈಫಲ್ಯವನ್ನ ಹೇಗೆ ರೂಪಿಸುತ್ತೆ ಅಂತ ನಿಜವಾದ ಉದಾಹರಣೆಗಳ ಮೂಲಕ ನೋಡೋಣ ಬನ್ನಿ. ಮೊದಲಿಗೆ ಒಂದು ಅದ್ಭುತವಾದ ಪಾಸಿಟಿವ್ ಕೇಸ್ ಸ್ಟಡಿ ನೋಡೋಣ. ಇನ್ವಿಸಿಬಲ್ ಹ್ಯಾಂಡ್ಸ್ ಅನ್ನೋದು ವಿದ್ಯಾರ್ಥಿಗಳೇ ನಡೆಸ್ತಿದ್ದ ಒಂದು ಸ್ವಯಂ ಸೇವಾ ನೆಟ್ವರ್ಕ್. ಕೋವಿಡ್ ಸಮಯದಲ್ಲಿ ವಯಸ್ಸಾದವರಿಗೆ ಬೇಕಾದ ವಸ್ತುಗಳನ್ನ ತಲುಪಿಸೋ ಈ ಪ್ರಾಜೆಕ್ಟ್ನಲ್ಲಿ ನೈತಿಕತೆಯನ್ನ ತುಂಬಾನೇ ಚೆನ್ನಾಗಿ ಪಾಲಿಸಲಾಗಿತ್ತು. ಈ ವಿಶ್ಲೇಷಣೆ ಎಷ್ಟು ಅದ್ಭುತವಾಗಿ ತೋರಿಸುತ್ತೆ ನೋಡಿ. ಅವರು ಸುಮ್ಮನೆ ಸಹಾಯ ಮಾಡಲಿಲ್ಲ, ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ರು. ಹಿರಿಯರು ಮತ್ತು ವಾಲಂಟಿಯರ್ಸ್ ಇಬ್ಬರಿಂದಲೂ ಕ್ಲಿಯರ್ ಆಗಿ ಒಪ್ಪಿಗೆ ಪಡೆದ್ರು. ಕಮ್ಯುನಿಟಿ ಸೆಂಟರ್ ಮೂಲಕ ವಾಲಂಟಿಯರ್ಸ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಸೇಫ್ಟಿ ಖಚಿತಪಡಿಸಿಕೊಂಡ್ರು. ಯಾರಿಗೆಲ್ಲ ಅಗತ್ಯವಿತ್ತೋ ಅವರೆಲ್ಲರಿಗೂ ಸೇವೆ ಸಿಗೋ ಹಾಗೆ ಮಾಡಿ ನ್ಯಾಯಸಮ್ಮತತೆಯನ್ನ ಪಾಲಿಸಿದ್ರು ಮತ್ತು ವಾರದ ರಿಪೋರ್ಟ್ ಶೇರ್ ಮಾಡೋ ಮೂಲಕ ಪಾರದರ್ಶಕತೆ ಕಾಪಾಡಿಕೊಂಡ್ರು. ಇದೇ ಕಾರಣಕ್ಕೆ ಈ ಪ್ರಾಜೆಕ್ಟ್ ಜನರ ನಂಬಿಕೆಯನ್ನ ಅಷ್ಟೊಂದು ಗಳಿಸಿದ್ದು. ಈಗ ಒಳ್ಳೆ ಉದ್ದೇಶ ಇದ್ರೂ ನೈತಿಕ ಸಮಸ್ಯೆಗಳಿಗೆ ಸಿಕ್ಕಾಕೊಂಡ ಒಂದು ಪ್ರಕರಣ ನೋಡೋಣ. ಅದೇ ಪೆಸಿಫಿಕ್ ಮಹಾಸಾಗರದ ದೊಡ್ಡ ಕಸದ ರಾಶಿಯನ್ನ ಕ್ಲೀನ್ ಮಾಡುವ ಒಂದು ದೊಡ್ಡ ಪ್ರಾಜೆಕ್ಟ್. ಉದ್ದೇಶ ತುಂಬಾ ಒಳ್ಳೇದಿತ್ತು, ಆದ್ರೆ ದಾರಿಯಲ್ಲಿ ಕೆಲವು ತಪ್ಪುಗಳಾದವು. ಹಾಗಾದ್ರೆ ಇಲ್ಲಿ ನಿರ್ಣಾಯಕ ಪಾಯಿಂಟ್ ಯಾವುದು? ಕೇವಲ ಪರಿಹಾರದ ಮೇಲೆ ಫೋಕಸ್ ಮಾಡಿ ಪಾರದರ್ಶಕತೆ ಮತ್ತು ಸಂಭಾವ್ಯ ಹಾನಿಯನ್ನ ಮರೆತಿದ್ದೇ ದೊಡ್ಡ ತಪ್ಪು. ತಮ್ಮ ಟೆಕ್ನಾಲಜಿಯ ಬಗ್ಗೆ ಸೈಂಟಿಫಿಕ್ ಸಪೋರ್ಟ್ ಇಲ್ಲದ ಉತ್ಪ್ರೇಕ್ಷಿತ ಹೇಳಿಕೆಗಳನ್ನ ಕೊಟ್ರು. ಆರಂಭಿಕ ವೈಫಲ್ಯಗಳು ಮತ್ತು ಖರ್ಚು ವೆಚ್ಚಗಳ ಬಗ್ಗೆ ಪಾರದರ್ಶಕವಾಗಿರಲಿಲ್ಲ ಮತ್ತು ಸಮುದ್ರ ಜೀವಿಗಳಿಗೆ ಹಾನಿಯಾಗಬಹುದು ಅನ್ನೋ ವಿಜ್ಞಾನಿಗಳ ಎಚ್ಚರಿಕೆಯನ್ನ ಬಹುತೇಕ ನಿರ್ಲಕ್ಷಿಸಿದರು. ಈಗ ಸ್ಟೂಡೆಂಟ್ ಕಾಂಪಿಟಿಷನ್ಗಳಿಂದ 3 ಚಿಕ್ಕ ಉದಾಹರಣೆಗಳನ್ನು ನೋಡೋಣ. ಇವು ಇನೋವೇಷನ್ ದಾರಿಯಲ್ಲಿ ವಿದ್ಯಾರ್ಥಿಗಳು ಮಾಡೋ ಸಾಮಾನ್ಯ ನೈತಿಕ ತಪ್ಪುಗಳನ್ನ ಕ್ಲಿಯರ್ ಆಗಿ ತೋರಿಸುತ್ತೆ. ಈ ಟೇಬಲ್ ತೋರಿಸೋ ಹಾಗೆ ಕಾಂಪಿಟಿಷನ್ ಒತ್ತಡದಲ್ಲಿ ನೈತಿಕತೆಯನ್ನ ಮರೆಯೋದು ತುಂಬಾ ಸುಲಭ. ಸ್ಮಾರ್ಟ್ ಡಸ್ಟ್ಬಿನ್ ಪ್ರಾಜೆಕ್ಟ್ ಅಲ್ಲಿ ಸೆನ್ಸಾರ್ ದೋಷ ಮುಚ್ಚಾಕೋಕೆ ಫೇಕ್ ಡೆಮೋ ಮಾಡಿದ್ರು. ಅಗ್ರಿಕಲ್ಚರ್ ಪ್ರಾಜೆಕ್ಟ್ ಅಲ್ಲಿ ಒಂದೇ ಬೆಳೆಗೆ ಟೆಸ್ಟ್ ಮಾಡಿ ಎಲ್ಲಾ ರೈತರಿಗೆ ಅಂತ ಪ್ರಚಾರ ಮಾಡಿದ್ರು. ಎಐ ಅಟೆಂಡೆನ್ಸ್ ಸಿಸ್ಟಮ್ ಅಲ್ಲಿ ಸ್ಟೂಡೆಂಟ್ಸ್ ಫೋಟೋಗಳನ್ನ ಅವರ ಒಪ್ಪಿಗೆ ಇಲ್ಲದೆ ಸ್ಟೋರ್ ಮಾಡಿದ್ರು. ಪಾಠ ಸ್ಪಷ್ಟವಾಗಿದೆ. ಪ್ರಾಮಾಣಿಕತೆ ಮತ್ತು ಒಪ್ಪಿಗೆ ಅನ್ನೋದು ಪ್ರಾಜೆಕ್ಟ್ ಶುರು ಆದಾಗಿಂದಲೇ ಇರಬೇಕು. ಈಗ ಒಂದು ಗ್ಲೋಬಲ್ ಲೆವೆಲ್ನ ಸಕ್ಸಸ್ ಸ್ಟೋರಿ ನೋಡೋಣ. ಇಲ್ಲಿ ನೈತಿಕತೆಯೇ ಯಶಸ್ಸಿನ ಕೀಲಿಯಾಗಿತ್ತು. ಅದು ಬೇರೆ ಯಾರ್ದೂ ಅಲ್ಲ, ನಮ್ಮ ಭಾರತದ ಶ್ವೇತ ಕ್ರಾಂತಿಯ ಪಿತಾಮಹ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಕಥೆ. ಡಾಕ್ಟರ್ ಕುರಿಯನ್ ಅವರ ಯಶಸ್ಸಿನ ಸೀಕ್ರೆಟ್ ಟೆಕ್ನಾಲಜಿ ಅಥವಾ ಮ್ಯಾನೇಜ್ಮೆಂಟ್ ಆಗಿರಲಿಲ್ಲ, ಅದು ಅವರ ನೈತಿಕ ಬದ್ಧತೆ. ಅವರು ಸಹಕಾರಿ ಸಂಘಗಳ ಮೂಲಕ ರೈತರಿಗೆ ನ್ಯಾಯವಾದ ಬೆಲೆ ಸಿಗೋ ಹಾಗೆ ಮಾಡಿದ್ರು. ಶೋಷಣೆ ಇಲ್ಲ, ಸಂಪೂರ್ಣ ಪಾರದರ್ಶಕತೆ.
ಇದು ರೈತರಲ್ಲಿ ದೊಡ್ಡ ನಂಬಿಕೆಯನ್ನು ಸೃಷ್ಟಿಸಿತು. ನೈತಿಕತೆಯೇ ಒಂದು ದೊಡ್ಡ ಬದಲಾವಣೆಗೆ ಹೇಗೆ ಅಡಿಪಾಯ ಆಗಬಹುದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಈಗ 2 ಮಾಡರ್ನ್ ಟೆಕ್ ಜಾಯಿಂಟ್ಸ್ ಮತ್ತು ಅವುಗಳ ನೈತಿಕ ಹೋರಾಟಗಳನ್ನು ನೋಡೋಣ. ಟೆಸ್ಲಾ ಮತ್ತು ಗೂಗಲ್ AI. ಇವು ಜಗತ್ತನ್ನ ಬದಲಾಯಿಸ್ತಿವೆ ನಿಜ, ಆದರೆ ಕೆಲವು ನೈತಿಕ ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ. ಈ ಹೋಲಿಕೆ ಒಂದು ಮುಖ್ಯವಾದ ಸತ್ಯವನ್ನು ತೋರಿಸುತ್ತೆ. ಎಷ್ಟೇ ದೊಡ್ಡ, ಎಷ್ಟೇ ಯಶಸ್ವಿ ಕಂಪನಿಗಳಾದರೂ ನೈತಿಕ ಲೋಪಗಳನ್ನು ಹೊಂದಿರಬಹುದು. ಟೆಸ್ಲಾದಲ್ಲಿ ಇನೋವೇಷನ್ ಸ್ಪೀಡ್ ಕೆಲವೊಮ್ಮೆ ಉದ್ಯೋಗಿಗಳ ಸೇಫ್ಟಿ ಜೊತೆ ಸಂಘರ್ಷಕ್ಕೆ ಇಳಿತು. ಗೂಗಲಿನ ಫೇಶಿಯಲ್ ರೆಕಗ್ನಿಷನ್ ಪಕ್ಷಪಾತದ ಡೇಟಾದಿಂದಾಗಿ ಕಪ್ಪು ಚರ್ಮದವರ ಮೇಲೆ ಸರಿಯಾಗಿ ಕೆಲಸ ಮಾಡಲಿಲ್ಲ. ಪಾಠ ಏನಂದ್ರೆ, ಐಡಿಯಾದಲ್ಲಿ ಯಶಸ್ವಿಯಾದ್ರೂ ನೈತಿಕತೆಯಲ್ಲಿ ಹೋರಾಡಬೇಕಾಗ್ಬೋದು. ಈ ಎಲ್ಲಾ ಕೇಸ್ ಸ್ಟಡಿಗಳಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು ಅಂದ್ರೆ, ಪ್ರತಿಯೊಂದು ಆವಿಷ್ಕಾರವೂ ನೈತಿಕತೆ, ಒಳಗೊಳ್ಳುವಿಕೆ ಮತ್ತು ಪರಿಣಾಮಕಾರಿತ್ವ ಅನ್ನೋ 3 ರಸ್ತೆಗಳು ಸೇರೋ ಜಾಗದಲ್ಲಿ ನಿಂತಿರುತ್ತೆ. ಈ 3ರಲ್ಲಿ ಒಂದನ್ನ ಮಿಸ್ ಮಾಡಿದ್ರು ಅದು ನಂಬಿಕೆಯನ್ನ ಮುರಿಯುತ್ತೆ ಮತ್ತು ಪ್ರಾಜೆಕ್ಟ್ನ ಒಟ್ಟು ಪರಿಣಾಮವನ್ನ ದುರ್ಬಲಗೊಳಿಸುತ್ತೆ. ಇವು 3 ಒಂದಕ್ಕೊಂದು ಬೆಸೆದುಕೊಂಡಿದೆ. ನಮ್ಮ 5ನೇ ಭಾಗಕ್ಕೆ ಸ್ವಾಗತ. ಎಥಿಕ್ಸ್ ಕಂಪಾಸ್ ಅನ್ನು ಬಳಸುವುದು. ಇಲ್ಲಿಯವರೆಗೆ ನಾವು ಥಿಯರಿ ಮತ್ತು ರಿಯಲ್ ಉದಾಹರಣೆಗಳನ್ನು ನೋಡಿದ್ವಿ. ಈಗ ಪ್ರತಿದಿನದ ನಿರ್ಧಾರಗಳನ್ನು ತಗೊಳ್ಳಕ್ಕೆ ಬಳಸಬಹುದಾದ ಒಂದು ಸಿಂಪಲ್ ಆದ್ರೆ ಪವರ್ಫುಲ್ ಆದ ಪ್ರಾಕ್ಟಿಕಲ್ ಟೂಲ್ ಕಡೆ ಗಮನ ಕೊಡೋಣ. ಇಲ್ಲಿದೆ ನೋಡಿ, ಎಥಿಕ್ಸ್ ಕಂಪಾಸ್. ನೆನ್ಪಿಟ್ಕೊಳ್ಳಕ್ಕೆ ತುಂಬಾನೇ ಸುಲಭವಾದ ಒಂದು ಪ್ರಾಕ್ಟಿಕಲ್ ಚೆಕ್ ಲಿಸ್ಟ್. ಉತ್ತರ ದಿಕ್ಕು ಅಂದ್ರೆ ಸಹಾನುಭೂತಿ, ನಾನು ಬಳಕೆದಾರರ ಕಣ್ಣಿಂದ ಸಮಸ್ಯೆಯನ್ನು ನೋಡ್ತಿದ್ದೀನಾ? ಪೂರ್ವ ದಿಕ್ಕು ಅಂದ್ರೆ ಒಳಗೊಳ್ಳುವಿಕೆ, ನಾನು ಯಾರನ್ನಾದ್ರೂ ಹಿಂದೆ ಬಿಡ್ತಿದ್ದೀನಾ? ದಕ್ಷಿಣ ದಿಕ್ಕು ಪಾರದರ್ಶಕತೆ, ಪ್ರಾಜೆಕ್ಟ್ನ ಮಿತಿಗಳು, ರಿಸ್ಕ್ಗಳ ಬಗ್ಗೆ ನಾನು ಪ್ರಾಮಾಣಿಕನಾಗಿದ್ದೀನಾ? ಪಶ್ಚಿಮ ದಿಕ್ಕು ಹೊಣೆಗಾರಿಕೆ, ತಪ್ಪುಗಳ ಜವಾಬ್ದಾರಿ ತಗೊಳ್ಳಕ್ಕೆ ನಾನು ರೆಡಿ ಇದ್ದೀನಾ? ಮತ್ತು ಸೆಂಟರ್ ಪಾಯಿಂಟ್ ಸುಸ್ಥಿರತೆ. ಈ ಪರಿಹಾರ ಹಾನಿ ಮಾಡದೆ ದೀರ್ಘಕಾಲ ಬಾಳಿಕೆ ಬರುತ್ತಾ? ಈ ಕಂಪಾಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಕ್ಕೆ ಒಂದು ರಿಯಲ್ ಸನ್ನಿವೇಶ ತಗೊಳ್ಳೋಣ. ನೀವು ನಿಮ್ಮ ಸಮುದಾಯಕ್ಕೆ ಶುದ್ಧ ನೀರಿನ ಪ್ರಾಜೆಕ್ಟ್ ಮಾಡ್ತಿದ್ದೀರಾ. ಅದಕ್ಕೆ ಒಂದು ದೊಡ್ಡ ಬಾಟಲ್ ನೀರಿನ ಕಂಪನಿ ದುಡ್ಡು ಕೊಡೋಕೆ ಮುಂದೆ ಬರುತ್ತೆ. ದುಡ್ಡಿನ ಅವಶ್ಯಕತೆ ಇದೆ, ನೀವು ಅದನ್ನು ಒತ್ಕೊಳ್ತೀರಾ? ಈ ಗೊಂದಲಕ್ಕೆ ಕಂಪಾಸ್ ಅಪ್ಲೈ ಮಾಡೋಣ. ಉತ್ತರ ದಿಕ್ಕು ಅಂದ್ರೆ ಸಹಾನುಭೂತಿ ದೃಷ್ಟಿಯಿಂದ ಯೋಚಿಸಿ. ಈ ಸ್ಪಾನ್ಸರ್ನಿಂದ ದುಡ್ಡು ತಗೊಂಡ್ರೆ ಜನ ನಮ್ಮನ್ನ ನಂಬುತ್ತಾರಾ? ದಕ್ಷಿಣ ದಿಕ್ಕು ಪಾರದರ್ಶಕತೆ. ಈ ಸ್ಪಾನ್ಸರ್ಶಿಪ್ ಬಗ್ಗೆ ಓಪನ್ ಆಗಿ ಹೇಳಿದ್ರೆ ನಮ್ಮ ಪ್ರಾಜೆಕ್ಟ್ನ ಕ್ರೆಡಿಬಿಲಿಟಿಗೆ ಏನಾದ್ರೂ ಡ್ಯಾಮೇಜ್ ಆಗುತ್ತಾ? ಮತ್ತು ಪಶ್ಚಿಮ ದಿಕ್ಕು ಹೊಣೆಗಾರಿಕೆ. ಈ ನಿರ್ಧಾರದ ಬಗ್ಗೆ ಯಾರಾದರೂ ಟೀಕೆ ಮಾಡಿದ್ರೆ ನಮ್ಮ ಟೀಮ್ ಅದನ್ನ ಸಮರ್ಥಿಸಿಕೊಳ್ಳೋಕೆ ರೆಡಿ ಇದೆಯಾ? ಈ ಪ್ರಶ್ನೆಗಳು ಹೌದು ಅಥವಾ ಇಲ್ಲ ಅನ್ನೋದಕ್ಕಿಂತ ಆಳವಾದ ಉತ್ತರಕ್ಕೆ ದಾರಿ ಮಾಡುತ್ತೆ. ಇಲ್ಲಿದೆ ಇನ್ನೊಂದು ಪ್ರಾಕ್ಟಿಕಲ್ ಟೂಲ್. ಪ್ರಾಜೆಕ್ಟ್ ರಿವ್ಯೂ ಮಾಡಕ್ಕೆ ಒಂದು ಸಿಂಪಲ್ ಚೆಕ್ ಲಿಸ್ಟ್. ನಾವು ಪರಿಹಾರ ಹುಡುಕ್ತಿರೋ ಸಮಸ್ಯೆ ನಿಜವಾಗ್ಲೂ ಇದೆಯಾ? ಪ್ರಾಜೆಕ್ಟ್ನ ರಿಸ್ಕ್ಗಳು ಮತ್ತು ಮಿತಿಗಳ ಬಗ್ಗೆ ನಾವು ಪ್ರಾಮಾಣಿಕರಾಗಿದ್ದೀವಾ? ನಮ್ಮ ಪರಿಹಾರ ಎಲ್ಲಾ ರೀತಿಯ ಬಳಕೆದಾರರನ್ನ ಪ್ರತಿನಿಧಿಸ್ತಾ? ಇದರಿಂದ ಯಾರಿಗಾದ್ರೂ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಹಾನಿಯಾಗಬಹುದಾ? ನಮ್ಮ ಪ್ರಾಜೆಕ್ಟ್ ನಮ್ಮ ಸಮುದಾಯದ ಮೌಲ್ಯಗಳಿಗೆ ಸರಿಹೊಂದುತ್ತಾ? ಈ ಪ್ರಶ್ನೆಗಳು ನಮ್ಮನ್ನ ಸರಿಯಾದ ದಾರಿಯಲ್ಲಿಡೋಕೆ ಹೆಲ್ಪ್ ಮಾಡುತ್ತೆ. 6ನೇ ಮತ್ತು ಕೊನೆಯ ಭಾಗಕ್ಕೆ ಸ್ವಾಗತ. ಮುಂದಿನ ದಾರಿ. ಇಲ್ಲಿ ಒಂದು ಸ್ಟೂಡೆಂಟ್ ಪ್ರಾಜೆಕ್ಟ್ ಅನ್ನ ರಿಯಲ್ ವರ್ಲ್ಡ್ ನಲ್ಲಿ ಪರಿಣಾಮಕಾರಿ ಪರಿಹಾರವಾಗಿ ಜವಾಬ್ದಾರಿಯಿಂದ ಹೇಗೆ ಬೆಳೆಸೋದು ಮತ್ತು ಈ ಬಗ್ಗೆ ಟಿಂಕರ್ ಚಾಂಪ್ ನಿತೀಶ್ ಗರ್ಗ್ ಅವರ ಫೈನಲ್ ಥಾಟ್ಸ್ ಏನು ಅಂತ ನೋಡೋಣ. ಒಂದು ಸಣ್ಣ ಪ್ರಾಜೆಕ್ಟ್ ಸಕ್ಸೆಸ್ ಆದಾಗ ಅದನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗೋ ಆಸೆ ಬರುತ್ತೆ. ಆದ್ರೆ ಇಲ್ಲಿ ಒಂದು ದೊಡ್ಡ ಚಾಲೆಂಜ್ ಇದೆ. ಪ್ರಾಜೆಕ್ಟ್ ಬೆಳೆದ ಹಾಗೆ ಮೊದಲು ಕಾಣದ ಹೊಸ ನೈತಿಕ ಅಪಾಯಗಳು ಹುಟ್ಕೊಳ್ಬಹುದು. ಆವಾಗ ನೈತಿಕ ಪರಿಗಣನೆಗಳು ಇನ್ನಷ್ಟು ಮುಖ್ಯವಾಗ್ತವೆ. ಒಂದು ಐಡಿಯಾ ಸಣ್ಣ ಗುಂಪಿನಿಂದ ದೊಡ್ಡ ಸಮುದಾಯಕ್ಕೆ ಹೋದಾಗ ಬರೋ ಕೆಲವು ನೈತಿಕ ಸವಾಲ್ಗಳು ಇವು. 100 ಜನರ ಡೇಟಾ ಪ್ರೊಟೆಕ್ಟ್ ಮಾಡೋದಕ್ಕೂ 10,000 ಜನರ ಡೇಟಾ ಪ್ರೊಟೆಕ್ಟ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಸಣ್ಣ ಮಟ್ಟದಲ್ಲಿದ್ದ ಪ್ರಾಜೆಕ್ಟ್ನ ಗುಣಮಟ್ಟವನ್ನ ದೊಡ್ಡ ಮಟ್ಟದಲ್ಲಿ ಕಾಯ್ದುಕೊಳ್ಳೋದು ಒಂದು ಚಾಲೆಂಜ್. ಸ್ಟೇಕ್ ಹೋಲ್ಡರ್ಸ್ ಜಾಸ್ತಿ ಆದ ಹಾಗೆ ಕಮ್ಯುನಿಕೇಶನ್ ಇನ್ನೂ ಕ್ಲಿಯರ್ ಆಗಿರ್ಬೇಕಾಗುತ್ತೆ. ನಿತೀಶ್ ಗರ್ಗ್ ಅವರ ಈ ಮಾತನ್ನ ನಮ್ಮ ಅಂತಿಮ ಸಂದೇಶವಾಗಿ ತಗೊಳ್ಳೋಣ. ಜವಾಬ್ದಾರಿಯಲ್ಲದ ನಾವೀನ್ಯತೆ ಅಪೂರ್ಣ. ಒಂದು ಆವಿಷ್ಕಾರ ಟೆಕ್ನಿಕಲ್ ಆಗಿ ಎಷ್ಟೇ ಬ್ರಿಲಿಯಂಟ್ ಆಗಿದ್ರೂ ಅದಕ್ಕೆ ಸಾಮಾಜಿಕ ಮತ್ತು ನೈತಿಕ ಜವಾಬ್ದಾರಿ ಇಲ್ಲ ಅಂದ್ರೆ ಅದು ಅಪೂರ್ಣವೇ ಸರಿ. ಇದು ನಿತೀಶ್ ಗರ್ಗ್ ಅವರ ವೈಯಕ್ತಿಕ ಪಯಣದಿಂದ ಬಂದ ಒಂದು ಮುಖ್ಯವಾದ ಪಾಠ. ನಿಜವಾದ ಯಶಸ್ಸು ಬರೀ ಅವಾರ್ಡ್ ಅಥವಾ ಗುರುತಿಸುವಿಕೆಯಿಂದ ಬರೋದಿಲ್ಲ. ನಿಮ್ಮ ಪರಿಹಾರಗಳು ನೈತಿಕವಾಗಿದ್ದು ಎಲ್ಲರನ್ನೂ ಒಳಗೊಂಡು ಮತ್ತು ನಿಜವಾದ ಜಗತ್ತಿನಲ್ಲಿ ಪರಿಣಾಮ ಬೀರಿದಾಗ ಮಾತ್ರ ಆ ಯಶಸ್ಸಿಗೆ ಒಂದು ಅರ್ಥ ಇರುತ್ತೆ. ಅವರ ರಾಷ್ಟ್ರೀಯ ಮಟ್ಟದ ಮನ್ನಣೆಯ ಹಿಂದೆ ಇರೋದೇ ಈ ಜವಾಬ್ದಾರಿಯುತ ನಾವೀನ್ಯತೆಯ ಬದ್ಧತೆ. ಯಾವುದೇ ಆವಿಷ್ಕಾರಕರಿಗೆ ನಿತೀಶ್ ಗರ್ಗ್ ಅವರ ಫೈನಲ್ ಅಡ್ವೈಸ್ ಅನ್ನ ಈ 4 ತತ್ವಗಳಲ್ಲಿ ಹೇಳ್ಬೋದು. 1.
ಸಹಾನುಭೂತಿಯಿಂದ ಮುನ್ನಡೆಯಿರಿ. 2 ಎಲ್ಲರಿಗಾಗಿ ಡಿಸೈನ್ ಮಾಡಿ ಯಾರನ್ನೂ ಬಿಟ್ಬಿಡಬೇಡಿ. 3 ಯಾವಾಗಲೂ ಹೊಣೆಗಾರಲಾಗಿರಿ. ಮತ್ತು 4 ದೀರ್ಘಕಾಲೀನವಾಗಿ ಯೋಚನೆ ಮಾಡಿ. ತಕ್ಷಣದ ಲಾಭಕ್ಕಿಂತ ಸುಸ್ಥಿರ ಪರಿಣಾಮಕ್ಕೆ ಬೆಲೆ ಕೊಡಿ. ಸರಿ, ಈಗ ಈ ಎಲ್ಲಾ ಜ್ಞಾನವನ್ನ ಆಕ್ಷನ್ಗೆ ಇಳಿಸೋ ಸಮಯ. ನಿಮ್ಗೊಂದು ನೇರ ಸವಾಲು. ನಿಮ್ಮ ಶಾಲೆ ಅಥವಾ ಸಮುದಾಯದಲ್ಲಿ ಒಂದು ಸಮಸ್ಯೆಯನ್ನು ಗುರುತಿಸಿ. ಈ ವಿವರಣೆಯಿಂದ ಕಲಿತ ಪಾಠಗಳನ್ನ ಬಳಸಿ ನೈತಿಕ ದೃಷ್ಟಿಕೋನದಿಂದ ಅದಕ್ಕೊಂದು ಪರಿಹಾರವನ್ನು ಡಿಸೈನ್ ಮಾಡಿ. ಅದನ್ನು ಟೆಸ್ಟ್ ಮಾಡಿ, ಇಂಪ್ರೂವ್ ಮಾಡಿ ಮತ್ತು ಜವಾಬ್ದಾರಿಯಿಂದ ಬೆಳೆಸಿ. ಕುತೂಹಲದಿಂದ ಮುನ್ನಡೆಯಿರಿ, ಆದರೆ ಯಾವಾಗಲೂ ಪ್ರಾಮಾಣಿಕತೆಯಿಂದ ಮುನ್ನಡೆಯಿರಿ. ನೆನಪಿಡಿ, ನಿಜವಾದ ಬದಲಾವಣೆ ನಮ್ಮಿಂದಲೇ ಶುರುವಾಗೋದು. ಒಂದು ಅಂತಿಮ ಯೋಚನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನ ಮುಗಿಸೋಣ. ನಾವೀನ್ಯತೆ ಭವಿಷ್ಯವನ್ನ ಸೃಷ್ಟಿಸುತ್ತೆ ಅನ್ನೋದು ನಿಜ. ಆದ್ರೆ ಪ್ರಶ್ನೆ ಇದಲ್ಲ. ಪ್ರಶ್ನೆ ಏನಂದ್ರೆ, ನಾವು ಯಾವ ರೀತಿಯ ಭವಿಷ್ಯವನ್ನ ನಿರ್ಮಿಸ್ತಿದ್ದೀವಿ? ಈ ಪ್ರಶ್ನೆ ನಮ್ಮೆಲ್ಲರ ಕೆಲಸದ ಮೂಲಕ ಭವಿಷ್ಯವನ್ನ ರೂಪಿಸೋದ್ರಲ್ಲಿ ನಮ್ಮ ಪಾತ್ರದ ಬಗ್ಗೆ ಆಳವಾಗಿ ಯೋಚನೆ ಮಾಡುವಂತೆ ಮಾಡುತ್ತೆ.